ಎಮ್ಮೆ ಮತ್ತು ಕೋಣ. ಇದಕ್ಕೆ ಹೆಸರು ಏನಾರು ಇಟ್ಟಿದ್ದೀರಾ? ಇಲ್ಲ. ಇಲ್ಲ. ಅದು ಕೋಣ ಅಲ್ಲ ಆ ಕಡೆದು. ಹೇಗೆ ಅದಕ್ಕೆ ಸಿಟ್ಟೆಲ್ಲ ಬರ್ತದೆ? ಜೋರುಂಟು ಅದು? ಜೋರುಂಟಾ? ಮತ್ತು ನೀವುಗಳು ಅದರ ಹತ್ತಿರ ಹೇಗೆ ಹೋಗ್ತೀರಿ? ರೀಸೆಂಟ್ಲಿ ಜಾಯಿನ್ಡ್ ಅದು? ಹೊಸ ಸದಸ್ಯನ ನಿಮ್ಮ? ಎಲ್ಲಿಂದ ತಂದ್ರಿ ಅದು? ಕಂಬಳದ ಕೋಣನ ಅದು? ಹಾಂ ಹಾಂ. ಎಲ್ಲಿಂದ ಕಂಬಳ ತಗೊಂಡ್ಬಂದ್ರಿ? ನೋಡಿ, ಒಂದು ಕಂಬಳದ ಕೋಣ ಕೂಡ ಉಂಟು. ನೀವೇನಾದರೂ ಕಂಬಳಕ್ಕೆ ಕಳಿಸುವವರ ಅಥವಾ ಸುಮ್ಮನೆ ಈಗ ಸಾಕಲಿಕ್ಕೆ ಅಂತ ತಗೊಂಡು? ಸಾಕಲಿಕ್ಕೆ. ಇವುಗಳಿಗೆಲ್ಲ ಪಾರ್ಟ್ನರ್ಗೆ ಇದಕ್ಕೆಲ್ಲ ಈಗ ಫುಡ್ ಹಾಕಬೇಕಲ್ಲ. ಫುಡ್ ಎಲ್ಲ ನೀವು ಎಲ್ಲಿಂದ ತರ್ತೀರಿ? ಬೈಯುಲ್ಲ ಎಂತ? ಆಸ್ಥಾನದಿಂದ ಲೋಡ್ ಬರ್ತೇವೆ ನಮಗೆ, ಸೈಲಜ್ ಅಂತೇಳಿ. ಹಾಂ, ಅದಾಗ್ತೇವೆ ನಾವು. ಅದು ಹುಲ್ಲು ಟೈಪಲ್ಲಿ ಇರ್ತದ? ಜೋಳದ್ದು. ಜೋಳದ. ಹಾಂ, ಆ ಟೈಪಲ್ಲಿ ಇರ್ತದಲ್ಲ. ಬೆಳಿಗ್ಗೊಮ್ಮೆ ಸಾಯಂಕಾಲೊಮ್ಮೆ ಇದಕ್ಕೆ ಕೊಡಬೇಕು, ಅಷ್ಟು ಫುಡ್ಡು ಕೊಡಬೇಕು ಅಲ್ವಾ? ಈಗ ಆ ಕಡೆ ಸಹ ಸೇಮ್ ಹಾಗೆ ಹಸುಗಳು. ಅಲ್ಲಿ 2 ರೋಲ್ ಇದೆ. ಇಲ್ಲಿಂದಲೇ ನೋಡಿಬಿಡಿ, ನಾವು ಫುಲ್ಲು ನಿಮಗೆ ತೋರಿಸ್ತಾ ಇದ್ದೇವೆ ವಿಡಿಯೋ ಮೂಲಕ. ಅಲ್ಲಿ ಸಣ್ಣ ಕರುಗಳಿದಾವೆ. ಸಣ್ಣದು ಒಂದು ಎಂತದ್ರ ಹೆಸರು ಸಣ್ಣ ಕರು ಇದೆಯಾ? ಅದು ಸಣ್ಣನೇ ಇರ್ತದೆ. ಸಣ್ಣ ಗಿಡ್ಡ, ಮಲೆನಾಡು ಗಿಡ್ಡನಾ? ಮಲೆನಾಡು ಗಿಡ್ಡ ಎಲ್ಲಿದೆ? ಹಾಂ, ಮಲೆನಾಡು ಗಿಡ್ಡ. ಕರು ಅಲ್ಲ ಇದು? ಕರು ಮಾತ್ರ. ಓಕೆ. ಈ ಕರುಗಳು ಎಷ್ಟಿದ್ದಾವೆ ಇಲ್ಲಿ ಇದರ ಒಳಗಡೆ? 6 ಕರು ಉಂಟಾ? 6 ಕರು ಉಂಟಾ? ಸಣ್ಣ ಕರು ಇಲ್ಲ? ಇಲ್ಲಿ ನಿಂತು ನೋಡಿದರೆ ಎಷ್ಟು ಖುಷಿ ಆಗ್ತದೆ. ಕ್ಲೀನ್ ಹಟ್ಟಿಯನ್ನು ಕೂಡ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅದು ನೀವು 3 ಜನ ಅಂತ ಹೇಳಿದರೆ ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಂಬಲಿಕ್ಕೆ ಕಷ್ಟ ಆಗ್ತದೆ 3 ಜನ ಅಂತಲ್ಲ. ಇಷ್ಟೊಂದು ದೊಡ್ಡ ಕೊಟ್ಟಿಗೆಯನ್ನು 3 ಜನ ಅಲ್ಲ? ವಾಹ್, ಎಷ್ಟು ಚೆನ್ನಾಗಿದೆ. ಹಾಂ, ಅವರು ಕೂಡ ಬಂದು ಸೇರ್ಕೊಳ್ತಾರಲ್ಲ. ಓಕೆ. ಪುನಃ ಈಗ 3 ಗಂಟೆಗೆ ಬರಬೇಕು. 3 ಗಂಟೆಗೆ ಬರಬೇಕು. 7 ಗಂಟೆವರೆಗೆ ಇಲ್ಲೇ ಇರ್ತಾರಲ್ಲ. ಇಲ್ಲೊಂದು ಕರು ಇದೆ. ಇದೇ ರಾಣಿ ಹಸು, ತುಂಬ ಜೋರಿನ ಹಸು ಅಂತೆ. ಮೈಮೂನ್ ಅವರು ಹೇಳ್ತಾ ಇದ್ದಾರೆ ತುಂಬ ಜೋರು ಉಂಟು ಅದು ಅಂತ. ಕುತ್ತದ ಇದು ಮಾಡ್ತದ? ಹಾಲಿನ್ಲಿಕ್ಕೆ ಮಿಷನ್ ಹಾಕ್ಲಿಕ್ಕೆ ಏನಿಲ್ಲ, ಕೈಯಲ್ಲೇ. ಹಾಂ 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 ಹಾಂ. ಆ್ಯಕ್ಚುಲಿ ಇದೆಲ್ಲ ನೀವು ಮಿಷನ್ ಮೂಲಕ ಹಾಲು ಕರೆಯುವಂಥದ್ದಾ? ಹಾಂ, ಇದಕ್ಕೆ ಮಾತ್ರ ಹ್ಯಾಂಡಲ್ಲೇ ಇದು ಮಾಡಬೇಕಾ? ಕರೀರಿ ರಾಣಿ ಅಂತ ತಿರುಗಿ ನೋಡ್ತದೆ ನೋಡ. ಅದಕ್ಕೆ ತುಳುವಲ್ಲೇ ಮಾತಾಡಿಸ್ತಾ ನೀವು? ತುಳುವಲ್ಲೇ ಮಿಕ್ಸ್ ಮಾಡಿ? ಮಲಯಾಳಮಲ್ಲೂ ಕೂಡ ನೀವು ಅದಕ್ಕೆ ಮಾತಾಡಿದರೆ ಮಾತಾಡಿಸ್ತೀರಲ್ಲ ಅದನ್ನು? ಹಾಂ. ಇದಕ್ಕೆ ಇದು ಎಂಥದ್ದು? ನೀರು ಕುಡಿಲಿಕ್ಕೆ ವ್ಯವಸ್ಥೆಯೋ? ಎಷ್ಟು ನೀರು ಬೇಕಾಗುತ್ತೆ ಇಷ್ಟು ಹಸುಗಳಿಗೆ? ತುಂಬ ನೀರು ಬೇಕಾಗುತ್ತಲ್ಲ, ಎಷ್ಟು ನೀರು ಬೇಕಾಗ್ಬೋದು ದಿವಸಕ್ಕೆ? 5,000 ಲೀಟರ್ ಪರ್ ಡೇಗೆ 5,000 ಲೀಟರ್ ಬೇಕಾಗ್ತದೆ ಇಷ್ಟು ಗೋವುಗಳಿಗೆ ನೀರು ಕೊಡಲಿಕ್ಕೆ. ಜೊತೆಗೆ ಫುಡ್ ತೊಳಿಲಿಕ್ಕೆ ಎಲ್ಲ ನೀರು ಆಯ್ತಲ್ಲಿ. ಕುಡಿಲಿಕ್ಕೆ, ತೊಳಿಲಿಕ್ಕೆ ಎಲ್ಲ ನೀರು ಆಯಿತು ಅಲ್ಲ? ಇವುಗಳಿಗೆ ಫುಡ್ ಕೂಡ ಅಷ್ಟೇ, ಕ್ವಾಂಟಿಟಿ ಫುಡ್ ಎಷ್ಟು ಕೊಡಬೇಕು ಒಂದು ದಿವಸಕ್ಕೆ? ಜಾಸ್ತಿ ಹಾಲು ಕೊಡುವುದಕ್ಕೆ ಜಾಸ್ತಿ ಕೊಡ್ತೇವೆ ನಾವು. ಅಲ್ಲಿಯೂ ಕೂಡ ನೀವು ನೋಡ್ಕೊಳ್ಬೇಕು. ಇಷ್ಟು ಹಾಲು ಕೊಡುವ ಹಸುಗೆ ಇಷ್ಟಕ್ಕೆ ಇಷ್ಟು ಅಂತ ಹೇಳೋದನ್ನು ಕೂಡ ನೀವು ಮೇಂಟೈನ್ ಮಾಡಬೇಕು. ಹಾಂ, ಅಂದರೆ ನೀವು ಇಲ್ಲಿ ಏನಾದರೂ ಇದು ಮಾಡ್ಕೊಂಡಿದ್ದೀರಾ? ಅಂದರೆ ಕಡಿಮೆ ಹಾಲು ಕೊಡುವ ಹಸುಗಳು ಒಂದು ಸೈಡಿಗೆ, ಜಾಸ್ತಿ ಹಾಲು ಕೊಡುವ ಹಸುಗಳು ಒಂದು ಸೈಡಿಗೆ ಮಾಡಿಟ್ಟಿದ್ದೀರಾ? ಮಾಡಿಟ್ಟಿದ್ದೇವೆ. ಹಾಂ, ಇದೆಲ್ಲ ತುಂಬ ಜಾಸ್ತಿ ಕೊಡು. ಇದೆಲ್ಲ ಇಲ್ಲಿಂದ ಎಲ್ಲಿವರೆಗೆ? ಅಲ್ಲಿ ಇದರ ಲಾಸ್ಟ್ ನಾವಾಗ ಬಂದ್ವಲ್ಲ, ಅಡ್ಡ ದಾರಿ ಇತ್ತಲ್ಲ. ಹಾಂ, ಈ ವೈಟ್ ಇದೆ ಅಲ್ಲ, ವೈಟ್. ಇಲ್ಲಿ ಒಲ್ಲಿವರೆಗೆ? ವೈಟ್ ಇರುವವರೆಗೆ ಇದಾ? ಇಲ್ಲಿ ಇದಕ್ಕಿಂತ ವ್ಯವಸ್ಥೆಗಳಿದ್ದಾವೆ ಮೇಲೆ. ಏನಾದರೂ ಇದಕ್ಕೆ ಫ್ಯಾನ್ ವ್ಯವಸ್ಥೆ ಮಾಡಿದ್ದೀರಿ? ಆಮೇಲೆ ಬೇರೆ ಎಂತ ಇದೆ? ಬೇರೆ ಏನಾದರೂ ಹಸುಗಳಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಬರೀ ಫ್ಯಾನು ಅಷ್ಟೇ ಅಲ್ಲ? ಕೆಲವು ಕಡೆ ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕ್ ಉಂಟಾ? ಮ್ಯೂಸಿಕ್ ಉಂಟು. ಎಂತ ಮ್ಯೂಸಿಕ್ ಹಾಕ್ತೀವಿ? ಈಗ ಅದು ರಿಪೇರಿಗೆ ಕೊಟ್ಟಿದ್ದೇವೆ, ಮ್ಯೂಸಿಕ್ ಹಾಕ್ತೇವೆ. ಅದ್ರ ಟ್ಯೂನ್ ಹಾಕಿ ಗೋವಿನ ಟ್ಯೂನ್ ಎಲ್ಲ ಉಂಟಾ?
ನೋಡಿ ಗೋವಿನ ಟ್ಯೂನೆಲ್ಲ ಹಾಕಿ ಹಾಲು ಕರೆಯುವ ಟೈಮಲ್ಲಿ ಜಾಸ್ತಿ ಹಾಲು ಕೊಡ್ತದಲ್ಲ, ಹಾಗಿದ್ರೆ ಮತ್ತು ಅದಕ್ಕೆ ಮನಸ್ಸಿಗೆ ಶಾಂತಿ ಸಿಗ್ತದೆ. ಒಳ್ಳೆ ಸಾಂಗ್ಗಳನ್ನು ಹಾಕಿದಾಗ ಉಂಟು, ಇವರೆಲ್ಲ ಮನಸ್ಸು ಮಾಡಬೇಕು. ಹಾಂ, ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಇದ್ದೇನೆ. ಎಂಥದ್ದು ಹೇಗೆ ಹೇಳಿ? ಯಾವುದು ಈಗ ಒಂದು ಮಿಷನ್ ಎಲ್ಲ ಬಂದಿದೆ ಅಲ್ಲ ಹಾಲಿಂಡಿದು, ಹೌದು, ಅದು ಮಾಡಬೇಕಂತ ಇದ್ದೇನೆ. ಒಂದು 20 ಹಸು ಒಟ್ಟಿಗೆ ಹಿಂಡಬೇಕಂತ. ಒಂದೇ ಟೈಮ್ ನಿಮ್ಮ ಟೈಮ್ ಸೇವ್ ಆಗ್ತದಲ್ಲ. ಹಾಂ, ಎಷ್ಟು ಇರ್ತದೆ ಆ ಮಿಷನ್ಗಳಿಗೆ? ತುಂಬ ದುಬಾರಿ. ಅದು 35 ಲಕ್ಷ ಉಂಟಂತೆ ಕೇಳಿದ್ದೇನೆ. 5 ಲಕ್ಷ ಸಬ್ಸಿಡಿ ಎಲ್ಲ ಸಿಗಬೇಕು, ಅದು ಪಂಚಾಯತಿ ಬೋರ್ಡ್ ಇದೆಲ್ಲ ಬೇಕು ನಮಗೆ, ಪಂಚಾಯತ್ ಸಬ್ಸಿಡಿ ಪರ್ಮಿಷನ್ ಎಲ್ಲ ಬೇಕಂತೆ. ಈಗೆಲ್ಲ ಸಬ್ಸಿಡಿ ಎಲ್ಲ ಸಿಗ್ತದಲ್ಲ ಗೋವುಗಳ ಹೈನುಗಾರಿಕೆಗೆ ಒಳ್ಳೆ ಅದು ಇದರಲ್ಲಿ ಅಲ್ಲಿ ಸಿಗುವುದಿಲ್ಲ. ನಮ್ಮ ಹಾಲು ಕೊಡ್ತೇನಲ್ಲ ಡೈರಿಲಿ, ಅದು ಬೇರೆ ಎಲ್ಲಿಯ ಸಿಗ್ತದಂತೆ ಮಂಗಳೂರಲ್ಲಿ. ಸುಮ್ಮನೆ ನಾನು ಕೇಳ್ತೀನಿ, ಬೇರೆ ಏನು ಪ್ರಶ್ನೆ ಇಲ್ಲ. ಮೈಮೂನ ಅವರು ಈಗ ಸಾಮಾನ್ಯವಾಗಿ ನಾವೆಲ್ಲ ದುಡಿತೇವೆ, ತಿಂಗಳಾಗುವಾಗ ಹೇಳ್ಬೋದು ಒಂದು 1 ಲಕ್ಷದವರೆಗೆ ನಾವು ದುಡಿಬೋದು ಅಂತ ಹೇಳ್ಬೋದು. ಮೈಮೂನ ಅವರು ಎಷ್ಟು ದುಡಿತಾರೆ? ಒಂದು ವಾರಕ್ಕೆ ಒಂದು 2.5 ಲಕ್ಷ, ವಾರಕ್ಕೆಲ್ಲ 10 ದಿವಸಕ್ಕೆ 3 ಲಕ್ಷ 2.5 ಲಕ್ಷ ಸಿಗ್ತದೆ 10 ದಿವಸಕ್ಕೆ. 10 ದಿವಸಕ್ಕೆ. ಅದಕ್ಕೆ ಹೇಳೋದು, ತುಂಬ ಜನಗಳಿಗೆ ಕೆಲಸ ಇಲ್ಲ ಅಂತ ಓಡಾಡ್ತಿರ್ತೀರಿ. ನೋಡಿ ಮೈಮೂನ ಅವರು ಎಕ್ಸಾಂಪಲ್. ಮಹಿಳೆಯರು ಎಷ್ಟೋ ಜನ ನೋಡಿ, ಅಯ್ಯೋ ನಮಗೆ ಆಗೋದಿಲ್ಲ ನಮ್ಮ ಕೈಯಲ್ಲಿ, ಬಡತನ ಅಂತೇಳಿ ಅಲ್ಲೇ ಇರ್ತೀರಿ. ನೋಡಿ ಅವರು ಒಂದು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವುಗಳನ್ನು ಕಷ್ಟಪಟ್ಟು ದುಡಿದು ಇವುಗಳನ್ನು ಸಾಕ್ತಾ ಇದ್ದಾರೆ. ಎಷ್ಟು ಅಲ್ವಾ? ಕರೆಕ್ಟಾ? ಕಷ್ಟ ಹೇಳ್ಬೇಕು, ಕಷ್ಟ ಉಂಟಪ್ಪ, ಕಷ್ಟ ಉಂಟು. ಕಷ್ಟ ಇಲ್ಲದೆ ಯಾವುದಿಲ್ಲ. ಯಾವುದು ಧರ್ಮಕ್ಕೆ ಸೀದಾ ಬರುವಂಥದ್ದು. ಯಾರಿಗೆ ತೋರಿಸಬಾರ್ದು ಕೈ, ದುಡಿದು ಸ್ವಲ್ಪ ಯಾರಿಗಾದರೆ ಉಪಕಾರ ಮಾಡಬೇಕು, ನನ್ನೊಂದು ಭಾವನೆ ಆಗಿ. ನೋಡಿ ಅವ್ರು ಎಂಥ ಮಾತು ಹೇಳಿದರು, ಇನ್ನೊಬ್ಬರ ಹತ್ರ ನಾವು ಕೈ ಚಾಚಲಿಕ್ಕೆ ಹೋಗಬಾರ್ದು. ಎಂಥ ಕಷ್ಟ ಬಂದರೂ ನಾವು ದುಡಿದು ನಾವು ತಿನ್ನಬೇಕು. ಅದಕ್ಕೆ ಏನು ಮಾಡಬೇಕು? ನಾವು ಕಷ್ಟ ಬರಬೇಕು. ಕಷ್ಟ ಬರದೆ ಯಾವುದಾಗ್ತದೆ ಜೀವನದಲ್ಲಿ? ಸಲೀಸಾಗಿ ಕೂತು ಕಷ್ಟ ಅಂತ ಕೂತ್ರೆ ಆಗೋದಿಲ್ಲ. ಜೀವನದಲ್ಲಿ ಮುಂದೆ ಬರಬೇಕು. ಎಷ್ಟೋ ಜನ ಮಹಿಳೆಯರಿಗೆ ನೀವೇನು ಹೇಳ್ತೀರಿ ಈ ವಿಡಿಯೋ ಮೂಲಕ? ಮುಂದೆ ಅಂದರೆ ಕಷ್ಟ ಬಂದು ಅದರಲ್ಲಿ ಎಲ್ಲರೂ, ನಾನು ಹೇಳುದಂತ ಈಗ ಹೆಣ್ಣು ಮಕ್ಕಳೆಲ್ಲರೂ ಹಿಂದೆ ಹೋಗುದು ಯಾವ ವಿಷಯಕ್ಕೆ ಕೂಡ. ಯಾರು ಕೂಡ ಮುಂದೆ ಬರುದು ನಮ್ಮ ಕಾಸ್ಟಲ್ಲಿ ಅಂತ ತುಂಬ ಇದು ಮಾಡ್ತಾರೆ. ಯಾರು ಕೂಡ ಮುಂದೆ ಬರ್ಲಿಕ್ಕೆ ಇದು ಮಾಡೋದಿಲ್ಲ. ಅಂದ್ರೆ ನಾವು ಸ್ವಲ್ಪ ಮುಂದೆ ಬಂದು ತೋರಿಸ್ಬೇಕು ನಮ್ಮಿಂದ ಸಾಧ್ಯವಿದೆ ಹೆಣ್ಣಿಂದ ಕೂಡ ಅಂತೇಳಿ ಸಮಾಜಕ್ಕೆ ತೋರಿಸ್ಬೇಕು. ಅದೊಂದು ನಿಮಗೆ ಹೆಣ್ಮಕ್ಳಿಗೆ ನೀವು ಸಲಹೆ ಕೊಡ್ತೀರಿ. ಯಾರು ಹಿಂದುಳಿಬೇಡಿ, ಎಲ್ಲರೂ ಮುಂದಕ್ಕೆ ಬಂದು ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಕೆಲವು ವಿದ್ಯಾವಂತರಿಗೆ ಇರ್ತದೆ, ಇದೆಲ್ಲ ನಾ ಕೆಲಸ ಮಾಡಬೇಕಾ, ನಾ ಇಷ್ಟೆಲ್ಲ ಓದಿ ಇದೆಲ್ಲ ಕೆಲಸ ಮಾಡಲಿಕ್ಕೆ ನಾ ಬಂದದ ಅಂತ ಇರ್ತದೆ ಕೆಲವರಿಗೆ. ಅಂಥವರಿಗೆ ಎಂತ ಹೇಳ್ತೀರಿ ನೀವು? ಅಂದರೆ ಈಗ ನಿಮ್ಮ ಅಮ್ಮ ಈ ಕೆಲಸ ಮಾಡು ಅಂತ ಹೇಳಿದ ಕೂಡಲೇ ನೀವು ಅದನ್ನು ಮಾಡ್ತಾ ಇದ್ದೀರಿ ಭಾಳ ಶ್ರದ್ಧಾಭಕ್ತಿಯಿಂದ. ನಿಮಗೆ ಯಾವತ್ತೂ ಅನಿಸ್ಲಿಲ್ಲ ಆ ಥರ ಆಗಬೇಕು ಅಂತ? ಬೇರೆಯವರಿಗೆ ನೀವೇನು ಹೇಳ್ತೀರಿ? ಆ ಥರ ಯೋಚನೆ ಮಾಡಿಕೊಂಡು ಕೂತ್ಕೊಂಡು ಕೆಲವರು ಕೆಲಸ ಮಾಡಲಿಕ್ಕೆ ಹೋಗದೆ ಮತ್ತು ಯಾವ ಭವಿಷ್ಯದಲ್ಲಿ ಯಾವ ದಾರಿಯೂ ಕಾಣದೆ ಅಯ್ಯೋ ದೇವರೇ ನಮ್ಮ ಭವಿಷ್ಯ ಹಾಳಾಯಿತು ಅಂತ ಹೇಳ್ತಾರೆ. ಅಂಥವ್ರಿಗೆ ಎಂತ ಹೇಳ್ತೀರಿ? ಅಂಥವರಿಗೆ ಅಂದರೆ ಕೂತ್ಕೊಂಡಲ್ಲಿದ್ದರೆ ಅಲ್ಲಿಯೇ ಬಾಕಿ, ನಾವು ಎಂತ ಕೂಡ ಮುಂದೆ ಬರಲಿಕ್ಕಿಲ್ಲ. ಅಂದರೆ ನಾವು ಬೇರೆ ಏನಾದರೂ ನೋಡಬೇಕು, ಮುಂದೆ ಬರಲಿಕ್ಕೆ ಆಗ್ತದಂತೇಳಿ ಅದು ಇದು ಅಂತೇಳಿ ಕೂತ್ಕೊಂಡ್ರೆ ಅಲ್ಲಿಯೇ ಬಾಕಿ, ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಛಲ ಇದ್ದರೆ ಮಾತ್ರ ಜೀವನ ಮುಂದೆ ಹೋಗ್ತದೆ, ಇಲ್ಲಾದರೆ ಹೋಗೋದಿಲ್ಲ. ಈಗ ಮುರ್ಜಿದಾ ಅವರ ದೊಡ್ಡ ಕನಸೇನು? ತಾಯಿ ಜೊತೆ ಸೇರಿಕೊಂಡು ಈಗ ದೊಡ್ಡ ಡ್ರೀಮ್ ಏನು ಈ ಇದನ್ನು ಏನು ಮಾಡಬೇಕು ಅಂತ ದೊಡ್ಡ ಡ್ರೀಮ್ ಇಟ್ಕೊಂಡಿದ್ದೀರಿ ನೀವು? ಡ್ರೀಮ್ ಅಂದರೆ ನನ್ನ ಅಪ್ಪನೊಂದು ಕನಸು ಉಂಟಲ್ಲ, ಅದನ್ನು ನನಸು ಮಾಡಬೇಕಂತ ತುಂಬ ಆಸಕ್ತಿಯಲ್ಲಿದ್ದೇವೆ ನಾವು. ಅಂದರೆ ತಂದೆಯ ಕನಸನ್ನು ನನಸು ಮಾಡಬೇಕು ಅನ್ನೋದೇ ನಿಮ್ಮ ದೊಡ್ಡ ಡ್ರೀಮು. ತಂದೆಗೆ ಏನು ಕನಸಿತ್ತು? ಅದೇ 101 ಗೋವುಗಳನ್ನು ಸಾಕಿ ನಾವು ಒಂದು ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕಂತ ಅವರ ಕನಸಿತ್ತು. ಅದನ್ನು ಇದು ಮಾಡಬೇಕಂತ ತುಂಬ ಆಸಕ್ತಿ ನಮಗೆ. ಈಗ ನಿಮ್ಮ ಸಹೋದರಿಗೆ ಅವರೆಲ್ಲ ಸಪೋರ್ಟ್ ಇದ್ದಾರೆ ಇದಕ್ಕೆ ಮಾಡುವ ಅಂತೇಳಿ ಅಮ್ಮನ ಹತ್ರ. ಎಲ್ಲರೂ ಸೇರಿ ಇದೊಂದು ಈಗ ಗೋಶಾಲೆ ಇದೊಂದು 101 ಗೋವುಗಳನ್ನು ಸಾಕಿ ಅದನ್ನು ಅದೇ ನೀವು ಹೇಳಿದ್ರಿ ತುಂಬ ದುಡ್ಡು ಖರ್ಚಾಗುತ್ತೆ, ಹಾಲು ಕರೆಯುವ ಮೆಷಿನ್ ತಗೊಂಬಂದರೆ 35 ಲಕ್ಷ ಬೇಕು ಅಂತ ಹೇಳಿದ್ರಿ. ಅದಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗ್ಬೋದು? ಆ ಒಂದು ತಂತ್ರಜ್ಞಾನವನ್ನು ಇಲ್ಲಿಗೆ ತರಲಿಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಅಂತ ನಿಮಗೆ ಅನಿಸ್ತದೆ? ಇನ್ನೊಂದು 4-5 ಮಂತ್ ಬೇಕಾಗ್ತದೆ. 4-5 ಮಂತಲ್ಲಿ ನೀವು ಇಲ್ಲಿ ಲೋನ್ ಎಲ್ಲ ತೆಗಿಬೇಕು, ಲೋನ್ ಎಲ್ಲ ಮಾಡಿ ಇದೆಲ್ಲ ಮತ್ತೆ ಇನ್ಸ್ಟಾಲೇಷನ್ಗೆ ಜಾಗ ಎಲ್ಲ ನೋಡಬೇಕು. ಇನ್ನು ಇದನ್ನು ವಿಸ್ತರಣೆ ಮಾಡ್ತೀರಾ? ಸ್ವಲ್ಪ ಇದನ್ನು ಆ ಕಡೆಗೆ ವಿಸ್ತರಣೆ ಮಾಡ್ತೀರಾ? ಯಾಕಂದರೆ 101 ಗೋವುಗಳಿಗೂ ಸ್ವಲ್ಪ ಜಾಗ ಆಗ್ತದಾ? ಇದು ಎಷ್ಟು ಕೆಪಾಸಿಟಿ? ಈ ಹಟ್ಟಿಗೆ ಎಷ್ಟು ಕೆಪಾಸಿಟಿ ಇದೆ? 110 ಗೋವುಗಳನ್ನು ಇದರಲ್ಲಿ ಕಟ್ಬೋದು. ಅಷ್ಟು ಒಂದು ವ್ಯವಸ್ಥೆ ಇರುವಂಥ ಸುಸಜ್ಜಿತವಾದಂತಹ
ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಎಷ್ಟು ವರ್ಷ ಆಯಿತು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ? ವರ್ಷ ಆಯಿತು. 1 ವರ್ಷ. ಎಷ್ಟು ಅಸಲು ಬಿದ್ದಿರಬಹುದು ಬೇಸಿಕಲಿ? 50 ಲಕ್ಷ ವೆಚ್ಚದಲ್ಲಿ ಈ ಒಂದು ಹಟ್ಟಿಯ ನಿರ್ಮಾಣ ಆಗಿದೆ. ಹಾಗೆ ಇಲ್ಲೆಲ್ಲ ಇದೆಲ್ಲ ಕಾಣಿದೆ, ಫ್ರೆಶರ್ ಎಂಥದ್ದು ಇದು ಹಾಲು ಕರೆಯುವ ಮೆಷಿನ್ಗಳ. ಓಕೆ, ಹೇರ್ ಕೊಡ್ತದೆ ಅದು. ಹಾಂ, ಅದು ಹೇರ್ ಕೊಡ್ತದೆ. ಹಾಂ, ಓಕೆ 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 ಓಕೆ. ಅದು ಎಲ್ಲಿ ಸಂಗ್ರಹ ಆಗ್ತದೆ ಹೋಗಿ? ಅಲ್ಲ, ಅಲ್ಲಿಗೆ ನಾವು ಮಿಷನ್ ಹಾಕ್ತೇವೆ. ಇಲ್ಲಿ ಅಲ್ಲಿಗೆ ಮೂಲೆಗೆ? ಅಲ್ಲ, ಪಂಪ್ ಇದಕ್ಕೆ ಹೇರ್ ಕೊಡ್ತೇವೆ. ಹಾಂ 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 ಹಾಂ. ಅದ್ರ ಮೂಲಕ ಹೋಗ್ತದೆ ಅದು. ಇಲ್ಲಿ ಬರ್ತದೆ, ಕ್ಯಾನಿಗೆ ಹಾಲು ಬೀಳ್ತದೆ, ಹೇರ್ ಇದಕ್ಕೆ ಮೊಳಕೆ ಹಾಕ್ಬೇಕು. ಹಾಂ ಹಾಂ, ಇಲ್ಲಿಂದ ಇದು ಮಾಡಿ ಅದು ಬಂದು ಬೀಳುವಂಥದ್ದು, ಅದಕ್ಕೆ ಕ್ಯಾನಿಗೆ ನೀವು ಫಿಲ್ ಆಗುವಂಥದ್ದು ಅಲ್ಲಿಂದ. ಇದು ಹೇರ್ ತಂದು ಕೊಡ್ತೇವೆ ಕ್ಯಾನಿಗೆ ಇಲ್ಲಿ. ಹಾಂ ಹಾಂ ಹಾಂ. ನೋಡಿ ಎಷ್ಟೆಲ್ಲ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಿದ್ದಾರೆ ಅವರು. ನಿಜಕ್ಕೂ ಕೂಡ ನನಗೆ, ನಾನೊಂದು ತುಂಬ ನೋಡಿದ್ದೀನಿ ಗೋಶಾಲೆ, ಬಟ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥದ್ದು ಒಂದು ವಿಚಾರ ನಿಮ್ಮಲ್ಲಿ ನಾನು ಗಮನಿಸಿದ್ದು. ಮತ್ತು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದೀರಿ ಗೋವುಗಳ ಇದು. ಒಂದು ಕನ್ಫ್ಯೂಷನ್ ಯಾವುದೂ ಇಲ್ಲ. ಅಂದರೆ ಇಲ್ಲಿ ಒಳ್ಳೆ ಹಾಲು ಸಿಗುವಂಥದ್ದು ಒಂದು ಸೈಡಿಗೆ, ಉಳಿದಿರೋ ಗೋವುಗಳು ಆ ಸೈಡಿಗೆ ಇದು ಮಾಡಿದ್ದೀರಿ. ಜೊತೆಗೆ ಇನ್ನೂ ಒಂದು ನನಗೆ ಖುಷಿಯಾಗಿದೆ ಅಂದರೆ ನೀವೆಲ್ಲ ಹಿಂದೂ ದೇವತೆಗಳ ಹೆಸರುಗಳನ್ನು ಗೋವುಗಳ ಮೇಲೆ ಹಾಕಿದ್ದೀರಿ. ಲಕ್ಷ್ಮಿ, ಯಾಕಂದರೆ ಈ ಭಾವನೆಗಳು ಅವರಿಗೆ ಜಾಸ್ತಿ ಇರ್ತದೆ. ನಮ್ಮ ಕಮ್ಯುನಿಟಿಯಲ್ಲಿ ನಾವು ನೋಡಿದಾಗೆ ಜಾಸ್ತಿ ಒಂದು ಇದು ಇರ್ತದೆ, ದೇವರು ಅಂತೇಳಿ ಪೂಜೆ ಮಾಡ್ತಾರೆ. ಸೊ ಅದಕ್ಕೂ ನೀವು ಇಲ್ಲಿ ಒಂದು ವ್ಯವಸ್ಥೆಯ ಮೂಲಕ ಈ ಒಂದು ಗೋವುಗಳಿಗೆ ಗೌರವ ಕೊಟ್ಟು ಅದನ್ನು ಚೆನ್ನಾಗಿ ನೋಡಿಕೊಂಡು ಅದ್ರ ಮೂಲಕನೇ ವೃತ್ತಿಯನ್ನು ಮಾಡಿ ಜೀವನದಲ್ಲಿ ಡೆವಲಪ್ಮೆಂಟ್ ಆಗಿದ್ದೀರಿ. ಇದಕ್ಕೂ ನಿಮ್ಮ ಕುಟುಂಬಕ್ಕೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ. ಇನ್ನಷ್ಟು ಕ್ರಾಂತಿ, ಕ್ಷೀರಕ್ರಾಂತಿ ಅಂತ ಹೇಳ್ತೇವೆ, ಕ್ಷೀರಕ್ರಾಂತಿಯನ್ನು ಹೆಚ್ಚು ಮಾಡಿ ಇಡೀ ನಮ್ಮ ಒಳ್ಳೆಯ ಅವಾರ್ಡ್ಗಳು ಏನಿದ್ದಾವೆ ಅವುಗಳೆಲ್ಲವೂ ಕೂಡ ನಿಮ್ಮ ಕುಟುಂಬಕ್ಕೆ ಸಿಗಲಿ. ಆ ಮೂಲಕ ಇನ್ನಷ್ಟು ನಿಮ್ಮ ಮನೆಯ ಹೆಸರು ಎಲ್ಲ ಕಡೆ ಈ ಒಂದು ಮೈಮೂನ ಅವರ ಕುಟುಂಬ ಇಂಥ ಸಾಧನೆ ಮಾಡಿದೆ ಅಂತೇಳಿ ಆಗಲಿ. ಯಾಕೆಂದರೆ ಇದು 4 ಜನಕ್ಕೆ ಸ್ಫೂರ್ತಿ. ನೀವು ಮಾಡುವಂಥ ಕೆಲಸ 4 ಜನ ಇದನ್ನು ನೋಡಿ 4 ಜನ ಕಲಿತ್ರೆ ನೀವು ಮಾಡಿದ ಕೆಲಸ ಸಾರ್ಥಕ ಆಯಿತು. ಇಲ್ಲಿಗೆ ನಿಮ್ಮ ಡ್ರೀಮ್, ನಿಮ್ಮ ಯಜಮಾನರು ಏನು ಕಂಡಿದ್ರು 101 ಹಸುಗಳನ್ನು ಸಾಕಬೇಕು ಅಂತ, ಜೊತೆಗೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಲಿಕ್ಕೆ ಯಾರು 4 ಜನ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ ಆವಾಗ ನಿಮ್ಮ ಕನಸು ಎಲ್ಲ ಕಡೆಗೆ ರೀಚ್ ಆದಾಗೆ ನಡೀತಾಗಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇಷ್ಟೊಂದು ವಿಚಾರಗಳನ್ನ ಅವರು ನಮ್ಮ ಜೊತೆ ಹೇಳಿದರು. ಜೊತೆಗೆ ಆಡು ಸಾಕಾಣಿಕೆಯನ್ನು ಕೂಡ ಮಾಡಿದ್ದಾರೆ, ಅದನ್ನೊಂದು ನೋಡಿಬಿಡುವ. ಸ್ನೇಹಿತರೆ, ಇವರು ಇದುವರೆಗೆ ಎಲ್ಲ ಸಮುದಾಯದ ಮದುವೆಗಳಿಗೆ ಇವರು ಸಹಾಯ ಮಾಡಿದ್ರು. ಈ ಗೋವಿನಿಂದ ಬಂದಂತಹ ಎಷ್ಟು % ದುಡ್ಡನ್ನು ನೀವು ಹಾಕಿದ್ದೀರಿ? 50% ಅಷ್ಟು ದುಡ್ಡನ್ನು ಅವರು ದಾನ ಮಾಡ್ತಾರೆ ಕುಟುಂಬಗಳಿಗೆ, ಅದರಲ್ಲೂ ಕೂಡ ದೇವಸ್ಥಾನಗಳಿಗೂ ಕೂಡ. ಅವರು ಎಂತ ಕೊಟ್ಟಿದ್ದೀರಿ ಮೇಡಮ್ ದೇವಸ್ಥಾನಕ್ಕೆ? ಸೊಂಟಮಟ್ಟಿ ಕೊಟ್ಟಿದ್ದಾರೆ. ಇಲ್ಲೇ ಸಮೀಪದ ಯಾವ ದೇವಸ್ಥಾನ? ಪಕ್ಕದಲ್ಲಿರುವಂತಹ ಒಂದು ಬಾವಲಿಗುರಿ, ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಕೂಡ ದೇವರಿಗೆ ಚಿನ್ನದ ಬೆಳ್ಳಿಯ ಸೊಂಟಪಟ್ಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೀವು ನೋಡಬಹುದು ಸೆಗಣಿ ಇದೆ, ಇದೆಲ್ಲವೂ ಕೂಡ ಮಾರಾಟವನ್ನು ಮಾಡಲಿಕ್ಕೆ ಇಟ್ಟಿರುವಂಥದ್ದು. ಎಷ್ಟು ಸಾವಿರದ ನೀವು ಮೇಡಮ್ ಹೇಳಿದ್ದು? 70,000. ಈ ತಿಂಗಳಲ್ಲಿ ಕೇವಲ ಸೆಗಣಿಯಿಂದಲೇ 70,000 ಇನ್ಕಮನ್ನು ಮಾಡಿದ್ದಾರೆ. ನೋಡಿ, ಆಡು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಕಡೆಗೆಲ್ಲ ಆಡು ಇದ್ದಾವೆ. ಹಾಂ ಹಾಂ ಹಾಂ, ಫುಲ್ ಡ್ರೈ ಆಗ್ತದೆ. ಓಕೆ ಓಕೆ. ಇಲ್ಲಿ ನೀವು ಇಲ್ಲಿ ಮಿಷನ್ ಮೂಲಕ ಸೆಗಣಿಯನ್ನು ಡ್ರೈ ಮಾಡುವಂಥದ್ದು ಹೇಗೆ? ಅದು ಎಂತ ಅಂದರೆ ಈಗ ಈ ಕರೆಂಟ್ದು ಒಂದು ಪ್ರಾಬ್ಲಮ್ ಆಗಿದೆ, ಅದು ಆಡು ತೆಗಿಬೇಕಂತ ಹೇಳಿದ್ದಾರೆ. ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಮಿಷನ್ ಎಲ್ಲ ಬಂದಿದೆ ಒಣಗಲಿಕ್ಕೆ, ಮಾಡಬೇಕಂತ ಇದ್ದೇನೆ. ಇದು ಪ್ಲ್ಯಾನು ಮಗಳದ ನಿಮ್ಮದ? ಮಗಳದು. ಹೇಗೆ ಈ ಪ್ಲ್ಯಾನ್ ಬಂದು? ಯಾಕೆಂದ್ರೆ ಇಲ್ಲದ್ರೆ ವೇಸ್ಟ್ ಆಗ್ತದೆ, ಇಲ್ಲಿಂದ ಯಾರು ಸಗಣಿ ಕೂಡ ಕೊಂಡೋಗುದಿಲ್ಲ, ನಿಮ್ದು ನೀರು ಹಾಗೆ ಹೇಳ್ತಾರೆ. ಅದಕ್ಕೆ ನಾವು ಇನ್ಸ್ಟಾ ಹಾಗೆಲ್ಲ ನೋಡಿ ರೆಫರ್ ಮಾಡಿ ತರಿಸಿದ್ದು ನಾನು. ಹೋ 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 ಹೋ. ಇದನ್ನು ಏನು ಮಾಡ್ತೀರಿ, ಹೇಗೆ ಯಾವ ಥರ ಬಳಸ್ತೀರಿ ಅಂತ? ಅಂದರೆ ಉಂಡಿ ಮಾಡಿ ಅದಕ್ಕೆ ನೀರು ಮತ್ತು ಸಗಣಿ ಹಾಕ್ಬೇಕು ಮಿಕ್ಸ್ ಮಾಡಿ. ಆಮೇಲೆ ಅದರಿಂದ ಮಿಷನ್ ಎಳೀತದೆ, ಫುಲ್ ಡ್ರೈ ಆಗಿ ಪೌಡರ್ ತರ ಕೊಡ್ತದೆ ಸಗಣಿ. ಗೊತ್ತೇ ಎಂತಿಲ್ಲ, ಸ್ಮೆಲ್ ಎಂತ ಬರುದಿಲ್ಲ, ಫುಲ್ ಪೌಡರ್ ಆಗಿ ಆಗ್ತದೆ. ಅದನ್ನ ಮತ್ತೆ ಮಾರಾಟ ಮಾಡುವ ಅಂತ ಹೇಳಿ. ಒಂದು ಚೀಲಕ್ಕೆ 250 ರೂಪಾಯಿ. ಓಹೋ, ಓ ಆ ಥರದೊಂದು ಹೊಸ ತಂತ್ರಜ್ಞಾನ. ಅದು ಎಲ್ಲಿಂದ ನೀವು ನೋಡಿದ್ದಿಲ್ಲಿ? ಅದು ಕೊಯಂಬತ್ತೂರು. ಕೊಯಂಬತ್ತೂರಲ್ಲ ತಗೊಂಡು ಬಂದ್ರೆ? ಕೊಯಂಬತ್ತೂರಿಂದ ನೋಡಿ ಇಷ್ಟೊಂದು ಆಡುಗಳಿದ್ದಾವೆ. ಎಷ್ಟು ಆಡು ಉಂಟು ಮೇಡಮ್? 25 ಉಂಟು. ಇದೆಲ್ಲ ಮರ್ಜಿದ ಅವರ ಪ್ಲ್ಯಾನ್, ಅವರು ಪ್ಲ್ಯಾನ್ ಪ್ರಕಾರನೇ ಮಾಡಿದ್ದಾರೆ, ಕರೆಕ್ಟಾ?
ನೋಡಿ ಎಷ್ಟು ಆಡುಗಳನ್ನು ಸಾಕಣೆ. ಎಂಥ ಹೆಸರಿಟ್ಟಿದ್ದೀರ ಆಡುಗಳಿಗೆ? ಆಡಿಗೆ ಏನು ಹೆಸರಿಲ್ಲ. ಬಟ್ ನೀವು ನಾನು ಕೇಳೋದು, ಈ ಆಡುಗಳನ್ನು ನೀವು ಮಾರಾಟ ಮಾಡುವ ಟೈಮಲ್ಲಿ ನಿಮಗೆ ಪ್ರೀತಿ ಇರ್ತದಲ್ಲ ಸಾಕಿದವರಿಗೆ, ಕೊಡುವಾಗ ಬೇಜಾರಾಗೋದು? ಕೊಡಲೇ ಇಲ್ಲ, ಮಾಡಲಿಲ್ಲ. ಸೇಲೆ ಮಾಡಲಿಲ್ವಾ? ನೋಡಿ, ಆಡನ್ನು ಸೇಲೆ ಮಾಡಲಿಲ್ಲ ಅಂತೆ, ಸುಮ್ಮನೆ ಇದೊಂದು ಹಾಬಿ ಥರ ನಿಮಗೆ ಹಾಗಾದರೆ ಇರ್ಲಿ ಅಂತೇಳಿ ಅಂತೇಳಿ. ನೋಡಿ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಫಾರ್ಮಲ್ಲಿ ಇದೆ, ಆಡು ಫಾರ್ಮ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಸ್ಟಾರ್ಟ್ ಮಾಡಿದೆ ಆಡು ಫಾರ್ಮಾ? ಮತ್ತೆ ನಾವು ಎಷ್ಟು ಆಡು ಇತ್ತು? 300 ಆಡು ಇತ್ತು ಆ ಟೈಮಲ್ಲಿ. ಓಕೆ, ನೋಡಿ ಇವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಡಿನ ಫಾರ್ಮ್. ಮನೆಯಲ್ಲಿತ್ತು ನಮ್ಮದು. ಮನೆ ಎಲ್ಲಿತ್ತು? ಇಲ್ಲಿ ಇತ್ತ ಬೇರೆ ಕಡೆ ಇತ್ತಾ? ಇಲ್ಲ, ಅಲ್ಲಿ ಮನೆ ಒಳಗಡೆ ಓಕೆ ಓಕೆ, ಅಲ್ಲೇ ಬರ್ತಾ ಇದ್ವು ಅದು. ಓಕೆ, ಸಣ್ಣ ಸಣ್ಣ ಮರಿಗಳೆಲ್ಲ. ಮರಿ ಹಾಕಿದಲ್ಲಿ ಮರಿ ಒಂದು ಉಂಟಾ? ಆಡು ಮರಿ ಸಣ್ಣ ನೋವಲ್ಲಿ ಉಂಟು ನೋಡಿ, ಸಣ್ಣ ಮರಿಯಲ್ಲೇ ಇದೆ, ಒಳ್ಳೆ ಇದೆ, ಚಂದ ಇದೆ. ಓಕೆ, ಆ್ಯಕ್ಚುಲಿ ನಾನು ಕೇಳೋದು, ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ನಾವು ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್. ಇದು ಮೈಮೂನ ಕುಟುಂಬದ ಯಶೋಗಾಥೆ. ಇವರು ಹಲವಾರು ಕೃಷಿಗಳಲ್ಲಿ, ಅಂದರೆ ಒಂದು ಹೈನುಗಾರಿಕೆ ಮುಖ್ಯವಾಗಿ ನಾವು ನೋಡೋದಾದರೆ, ಅದಾದಮೇಲೆ ಈ ಆಡು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನನಗೆ ಈ ಕುಟುಂಬವನ್ನು ಸಂದರ್ಶನ ಮಾಡಿದ ಬಳಿಕ ಬಹಳಷ್ಟು ಖುಷಿ ಆಯಿತು. ಯಾಕಂತ ಹೇಳಿದ್ರೆ, ಇಂತಹ ಒಂದು ರೀತಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿರುವಂತಹ ಈ ಮಹಿಳೆ ಹಾಗೂ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮುಂದಿನ ದಿವಸಗಳಲ್ಲಿ ಅವರಿಗೆ ಎಲ್ಲ ಅವಕಾಶಗಳು ಬರಲಿ. ಇನ್ನಷ್ಟು ಅವರ ಕನಸಿದೆ, 101 ಗೋವುಗಳನ್ನು ಈ ಒಂದು ಗೋಶಾಲೆಯಲ್ಲಿ ಹಾಕಬೇಕು ಅಂತೇಳಿ. ಅದೇ ಥರ ಅವರ ಕನಸುಗಳೆಲ್ಲ ಈಡೇರಲಿ, ಜೊತೆಗೆ ಯಶಸ್ವಿಯಾಗಿ ಅವರ ಬದುಕಿನಲ್ಲಿ ಇನ್ನಷ್ಟು ಸಾಧನೆಗಳಾಗಲಿ. ಮೂಲಕ ಈಗಾಗಲೇ ಈ ವಿಡಿಯೋ ಮೂಲಕ ಏನು ನೋಡ್ತಾ ಇದ್ದೀರಿ, ಒಂದಷ್ಟು ಜನಕ್ಕೆ ಮಾರ್ಗದರ್ಶನ, ಒಂದಷ್ಟು ಜನಕ್ಕೆ ಇವರಿಂದ ಸ್ಫೂರ್ತಿ ಆಗ್ಬೋದು. ಈ ವಿಡಿಯೋವನ್ನು ನೋಡಿದ ಬಳಿಕ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.